ಅಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಬಾಬಾರವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ, ಅವರ ಮಾರ್ಗದರ್ಶನದೊಂದಿಗೆ ಸಾಗಿ ನಮ್ಮ ಜೀವನದ ಅದ್ಭುತವಾದ ಸುಖ, ಶಾಂತಿ, ನೆಮ್ಮದಿಯ ದಡವನ್ನು ನಾವೆಲ್ಲರೂ ಸೇರೋಣ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿನ್ನೆ ನಾನು ಒಂದು ಗೋಧಿಯ ಪರಿಹಾರವನ್ನು ಹೇಳಿದ್ದೀನಿ ಸ್ನೇಹಿತರೆ. ಆ ಪರಿಹಾರಕ್ಕೆ ಕಾರಣ ಏನು ಅಂದರೆ, ಫೆಬ್ರವರಿ ತಿಂಗಳು 13ನೇ ತಾರೀಕು ಶಿರಡಿಯಲ್ಲಿ ಬಾಬಾರವರಿಗೆ ಒಂದು ಪರಿಕ್ರಮದ ಸೇವೆ ನಡೆಯುತ್ತೆ ಸ್ನೇಹಿತರೆ. ಅದು ಕೂಡ ಬಾಬಾರವರು ಇದ್ದಾಗ ಇನ್ನು ಶಿರಡಿಯಲ್ಲಿ ಹರಡಿರುವ ಮಹಾಮಾರಿ ಕಾಲರಾ ರೋಗವನ್ನು ತಡೆಯಲು ಬಾಬಾ ಸ್ವತಃ ತಮ್ಮ ಕೈಯಾರೆ ಗೋಧಿಯನ್ನು ಬೀಸಿ ಅದನ್ನು ಶಿರಡಿಯ ಸುತ್ತ ಒಂದು ದಿವ್ಯ ರಕ್ಷಣಾತ್ಮಕ ರೇಖೆಯ ಥರ ಅದನ್ನು ಹರಡಿ ಶಿರಡಿಯಲ್ಲಿರುವ ಜನರನ್ನು ರಕ್ಷಣೆ ಮಾಡಿದರು ಸ್ನೇಹಿತರೆ ಆ ಕಾಯಿಲೆಯಿಂದ. ಹಾಗೆ ಮಹಾಮಾರಿ ಕರೋನಾ ಬಂದಾಗ ಕೂಡ ಶಿರಡಿಯಲ್ಲಿ ಈ ಪರಿಕ್ರಮದ ಸೇವೆಯನ್ನು ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಶುರು ಮಾಡಿದರು ಸ್ನೇಹಿತರೆ. ಕರೋನಾದಂಥ ಮಹಾಮಾರಿಯಿಂದ ಈ ರಕ್ಷಣೆ ಮಾಡಲಿಕ್ಕೋಸ್ಕರ ಈ ಜಗತ್ತನ್ನು ಈ ಸಾಯಿ ಪರಿಕ್ರಮದ ಸೇವೆಯನ್ನು ಶಿರಡಿಯಲ್ಲಿ ಶುರು ಮಾಡಿದರು ಸ್ನೇಹಿತರೆ. ಅದಕ್ಕೆ ತಕ್ಕ ಹಾಗೆ ಬಹಳ ಪರಿಸ್ಥಿತಿಗಳು ಸುಧಾರಿಸಿದವು. ಬಾಬಾರವರ ಉದಿಯ ಪ್ರಸಾದದ ಸೇವನೆಯಿಂದ ಬಹಳ ಜನ ಆ ಕಾಯಿಲೆಯಿಂದ ಆರೋಗ್ಯವನ್ನು ಪಡ್ಕೊಂಡ್ರು ಸ್ನೇಹಿತರೆ. ಹಾಗಾಗಿ 5 ವರ್ಷಗಳಾದವು ಈ ಪರಿಕ್ರಮದ ಸೇವೆಯನ್ನು ಪ್ರತಿ ವರ್ಷ ಫೆಬ್ರವರಿ 13ನೇ ತಾರೀಕಂದು ಆಚರಿಸಲಾಗುತ್ತೆ ಸ್ನೇಹಿತರೆ. ಈಗ ನಾನೊಂದು ಫೋಟೋ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇದರ ಸುತ್ತ ಹುಲ್ಲಿದೆಯಲ್ಲ, ಅದು ಗೋಧಿ ಹುಲ್ಲು. ಇದೇ ರೀತಿ ಶಿರಡಿಯಲ್ಲಿ ಕರೋನಾ ಸಮಯದಲ್ಲಿ ಇದೇ ರೀತಿ ಗೋಧಿ ಹುಲ್ಲಿನ ಬೀಜವನ್ನು ಬಿತ್ತನೆ ಮಾಡಿ ಆ ಕಾಯಿಲೆಯನ್ನು ತಡೆಗಟ್ಟಿದ್ರು ಅನ್ನುವ ಸೂಚನೆಯೊಂದಿಗೆ ಬಾಬಾರವರ ಅನುಗ್ರಹ ಆಶೀರ್ವಾದವನ್ನು ಪ್ರಾರ್ಥನೆಯ ಮೂಲಕ ಬೇಡಿಕೊಂಡು ಆ ಕರೋನಾದಂಥ ಮಹಾಮಾರಿಯನ್ನು ದೂರ ತಳ್ಳಲಿಕ್ಕೆ ಸಹಾಯ ಮಾಡಿದರು ಅಂತ ಹೇಳಿ ಈ ರೀತಿಯಾಗಿ ಪ್ರತೀಕವಾಗಿ ಪ್ರತಿ ವರ್ಷ 13ನೇ ತಾರೀಕು ಫೆಬ್ರವರಿಯಂದು ಪರಿಕ್ರಮದ ಸೇವೆ ಶುರುವಾಗಿದೆ ಸ್ನೇಹಿತರೆ. ಹಾಗಾಗಿ ಇದೇ ಫೆಬ್ರವರಿ ತಿಂಗಳು, ಇದೇ ಶುಭ ಗುರುವಾರದಂದು, ಈ ಫೆಬ್ರವರಿ ತಿಂಗಳಲ್ಲಿ ಮುಂದಿನ ಗುರುವಾರ ಬರುತ್ತಲ್ಲ, ಆ ಶುಭ ಗುರುವಾರದಂದು ಈ ಗೋಧಿ ಹುಲ್ಲಿನ ಸೇವೆಯನ್ನು ಮಾಡಿಕೊಂಡ್ರೆ ಅತ್ಯಂತ ಶ್ರೇಷ್ಠ ಫಲ ಸಿಗುತ್ತೆ. ಈ ಸಮಯದಲ್ಲಿ ಬಾಬಾರವರ ಸಾತ್ವಿಕ ಊರ್ಜೆಗಳು ಹೆಚ್ಚಿನ ಮಟ್ಟದಲ್ಲಿ ಭಕ್ತರನ್ನು ಸೇರ್ತವೆ ಎನ್ನುವ ಪ್ರತೀತಿಯಿಂದ ಈ ಆಚರಣೆಯನ್ನು ಮಾಡ್ತಾರೆ ಸ್ನೇಹಿತರೆ. ರಕ್ಷಣೆ ಮಾಡಿದ್ರು, ಕರೋನಾದಿಂದ ಈ ಜಗತ್ತನ್ನೇ ರಕ್ಷಣೆ ಮಾಡಿದ್ರು ಅಂದರೆ ತಪ್ಪಾಗಲಾರದು ಸ್ನೇಹಿತರೆ. ಆಚರಣೆಯನ್ನು ಇಂದಿಗೂ ಕೂಡ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. 5ನೇ ವರ್ಷದ ಆಚರಣೆಯಾಗಿದೆ. ಹಾಗಾಗಿ ಈ ರೀತಿಯಾಗಿ ನೀವು ನಾಳೆ ಕೂಡ ಈ ಸೇವೆಯನ್ನು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಬಾಬಾರವರ ಅನುಗ್ರಹ ಆಶೀರ್ವಾದವನ್ನು ಕೋರಿ ನಮ್ಮ ಮನೆಯಲ್ಲಿರುವ ದಾರಿದ್ರ್ಯ ಆಗಿರ್ಬೋದು, ಸಮಸ್ಯೆ ಆಗಿರ್ಬೋದು, ಇಲ್ಲ ಕೆಟ್ಟ ಪಾಪ ಕರ್ಮಗಳನ್ನು ಕಳ್ಕೊಳ್ಳೋ ವಿಚಾರ ಆಗಿರ್ಬೋದು, ಇಲ್ಲ ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗೋಧಿ ಬೀಜವನ್ನು ಬಿತ್ತನೆ ಮಾಡಿ ಅದರ ಹುಲ್ಲನ್ನು ಮತ್ತೆ ಮುಂದಿನ ವಾರ ಇಲ್ಲ 3ನೇ ಗುರುವಾರಕ್ಕೆ ಅದನ್ನು ತೆಗೆದು ಹಾಕಿ ಅದನ್ನು ರುಬ್ಬಿ ಬೆಲ್ಲ ಅಥವಾ ಜೇನುತುಪ್ಪವನ್ನು ಹಾಕಿ ಅದನ್ನು ಬಾಬಾರವರ ಪಾದಗಳಿಗೆ ನೈವೇದ್ಯವನ್ನಾಗಿ ಅರ್ಪಿಸಿ ನಂತರ ನಾವೆಲ್ಲ ತಗೊಂಡ್ರೆ ಖಂಡಿತವಾಗಿ ನಮ್ಮ ಕಾಯಿಲೆ, ನಮ್ಮ ಮನಸ್ಸಿನ ಕಾಯಿಲೆ ಆಗಿರ್ಬೋದು, ಒತ್ತಡ ಆಗಿರ್ಬೋದು, ನಮ್ಮ ದೇಹದ ಕಾಯಿಲೆ ಆಗಿರ್ಬೋದು ಖಂಡಿತ ನಿವಾರಣೆ ಆಗುತ್ತೆ. ಉದಿ ಪ್ರಸಾದವನ್ನು ಬೆರೆಸಿ ಕುಡಿರಿ. ಉದಿ ಪ್ರಸಾದ ಇಲ್ಲದವರು ಏನು ಮಾಡಬೇಕು ಅಂದರೆ, ಬಾಬಾರವರ ಹಣೆಗೆ ನೀವು ಗಂಧವನ್ನು ಇಡ್ತಿರಲ್ಲ, ಅದನ್ನೇ ಉದಿ ಪ್ರಸಾದ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡು ಅದನ್ನು ಈ ರೀತಿ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ. ಈ ಗೋಧಿ ಬೀಜವನ್ನು ಯಾವ ರೀತಿ ಬಿತ್ತಬೇಕು, ಅದನ್ನು ಯಾವ ರೀತಿ ಪ್ರಸಾದದ ರೀತಿಯಲ್ಲಿ ಸ್ವೀಕರಿಸಬೇಕು, ಪೂರ್ಣ ವಿವರವನ್ನು ನಾನು ನಿನ್ನೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಮತ್ತೆ ಹೋಗಿ ನೋಡಿ ಸ್ನೇಹಿತರೆ. ಅದರ ಮುಂದುವರೆದ ಭಾಗದ ಸೇವೆಯನ್ನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪರಿಕ್ರಮದ ಸೇವೆ ಸ್ನೇಹಿತರೆ. ಆ ಪರಿಹಾರವನ್ನು ಮಾಡಿಕೊಂಡ್ರೆ ಅದ್ರ ಜೊತೆಗೆ ಈ ಪರಿಕ್ರಮದ ಸೇವೆಯ ಸಂಕಲ್ಪವನ್ನು ನೀವು 1 ವರ್ಷದವರೆಗೆ ಮಾಡ್ಕೊಳ್ಬಹುದು ಸ್ನೇಹಿತರೆ. ವಿಶ್ವದ ಎಲ್ಲಾ ರಾಜ್ಯಗಳಿಂದ ಶಿರಡಿಗೆ ಜನಸಾಗರವೇ ಹರಿದು ಬರುತ್ತೆ ಸ್ನೇಹಿತರೆ ಪರಿಕ್ರಮದ ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಸ್ನೇಹಿತರೆ. ನಮಗಂತೂ ಅಲ್ಲಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ನಾವು ಈ ಪರಿಕ್ರಮದ ಸೇವೆಯನ್ನು ಈ ಗುರುವಾರ ಆಗಿರ್ಬೋದು, ಇಲ್ಲ ಮುಂದಿನ ಗುರುವಾರ ಆಗಿರ್ಬೋದು, ಈ ಗುರುವಾರವೇ ಮಾಡಿಕೊಂಡ್ರೆ ಒಳ್ಳೆಯದು. ಆಗಲ್ಲ, ಕೆಲವರಿಗೆ ಡೇಟ್ ಆಗಿದ್ದೀವಿ, ಏನೋ ಒಂದು ಸಮಸ್ಯೆ ಕಾರಣಗಳು ಇದ್ದೇ ಇರ್ತವೆ. ಹಾಗಾಗಿ ಈ ಪರಿಕ್ರಮದ ಸೇವೆಯನ್ನು ನೀವು ಬಾಬಾರವರ ಮಂದಿರಕ್ಕೆ ಹೋಗಿ ಮಾಡ್ಬೋದು. ಮಂದಿರ ಇಲ್ಲ ಅಂದರೂ ನೀವು ಮನೆಯಲ್ಲೇ ಈ ಪರಿಕ್ರಮದ ಸೇವೆಯನ್ನು ಖಂಡಿತವಾಗಿ ಬಾಬಾರವರಲ್ಲಿ ವಿಶ್ವಾಸ ಇಟ್ಟು ಮಾಡಿದ್ದೇ ಆದರೆ ನಿಮ್ಮ ದೇಹದಲ್ಲಿರುವ ನೋವು ಆಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಕಾಯಿಲೆ ಆಗಿರ್ಬೋದು, ಎಂಥದ್ದೇ ಸಮಸ್ಯೆ ಇರಲಿ ಖಂಡಿತವಾಗಿಯೂ ನಿಮ್ಮ ಮನೆಯಿಂದ, ನಿಮ್ಮ ಮನದಿಂದ ಖಂಡಿತ ದೂರ ಆಗುತ್ತೆ ಸ್ನೇಹಿತರೆ. ಭಕ್ತಿ, ಶ್ರದ್ಧೆ, ಏಕಾಗ್ರತೆಯಿಂದ ನಾವು ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ. ಬಾಬಾರವರು ನಮ್ಮಿಂದ ಬಯಸೋದು ಶ್ರದ್ಧಾ ಸಬೂರಿಯನ್ನು. ಅದನ್ನು ನಾವು ಅಷ್ಟೇ ತಾಳ್ಮೆಯಿಂದ ಅವರಿಗೆ ಕೊಟ್ಟಿದ್ದೇ ಆದರೆ, ಆ ಸಬೂರಿಯಿಂದ ನಾವು ಅವರ ಪಾದಗಳಿಗೆ ಶರಣಾಗಿದ್ದೇ ಆದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆ ನಮ್ಮ ಜೀವನದಲ್ಲಿ ಖಂಡಿತವಾಗಿ ಆಗುತ್ತೆ ಸ್ನೇಹಿತರೆ. ಈ ಪರಿಕ್ರಮದ ವರ್ಣನೆಯನ್ನು ನಾವು ಮಾಡಲಿಕ್ಕೆ ಅಸಾಧ್ಯ, ಪದಗಳೇ ಸಾಲೋದಿಲ್ಲ ಸ್ನೇಹಿತರೆ. ಅಷ್ಟೊಂದು ದಿವ್ಯ ತೇಜಸ್ಸಿನಿಂದ ಶಿರಡಿ ಕೂಡಿದೆ. ಈ ಸಮಯದಲ್ಲಿ ಫೆಬ್ರವರಿ ತಿಂಗಳಲ್ಲೇ ಅದು ನಡೆಯುತ್ತೆ.
13ನೇ ತಾರೀಕು ಮುಗ್ದು ಹೋಗಿದೆ ಅಲ್ವಾ. ಹಾಗಾಗಿ ನಾವು ಈ ಸೇವೆಯನ್ನು ಈ ಫೆಬ್ರವರಿ ತಿಂಗಳಲ್ಲಿ ಬರ್ತಾ ಇರುವ ಈ ಗುರುವಾರ ಆಗಿರ್ಬೋದು, ಇಲ್ಲ ಮುಂದಿನ ಗುರುವಾರ ಆಗಿರ್ಬೋದು, ಈ ಸೇವೆಯನ್ನು ಖಂಡಿತವಾಗಿಯೂ ನಂಬಿಕೆ ಇಟ್ಟು ನಾವು ಮಾಡಿಕೊಂಡಾಗ ಅಂತಹ ಸಕಾರಾತ್ಮಕ ಊರ್ಜೆಗಳು, ಬಾಬಾರವರ ಸಂಪೂರ್ಣ ಆಶೀರ್ವಾದ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮನೆಯ ಮೇಲೆ ಸಕಾರಾತ್ಮಕ ಊರ್ಜೆಗಳ ರೂಪದಲ್ಲಿ ನಮ್ಮ ಮನೆ ಮತ್ತು ನಮ್ಮ ಮನವನ್ನು ಬೆಳಗುತ್ತೆ ಸ್ನೇಹಿತರೆ. ಸಂದೇಹ ಪಡಬೇಡ್ರಿ. ಭಕ್ತಿ, ಶ್ರದ್ಧೆ, ವಿಶ್ವಾಸದಿಂದ, ಶ್ರದ್ಧಾ ಸಬೂರಿಯೊಂದಿಗೆ ಈ ಸೇವೆಯನ್ನು ಮಾಡಿಕೊಡ್ರಿ. ಖಂಡಿತ ಒಳ್ಳೆಯದಾಗತ್ತೆ. ಪ್ರತಿಯೊಂದು ಸೇವೆ ಆಗಿರ್ಬೋದು, ನಾವು ಮಾಡುವ ಪೂಜೆ ಆಗಿರ್ಬೋದು, ವ್ರತ ಆಗಿರ್ಬೋದು, ಪರಿಕ್ರಮಣದ ಸೇವೆ ಆಗಿರ್ಬೋದು, ದಾನ ಆಗಿರ್ಬೋದು, ಸೇವೆ ಆಗಿರ್ಬೋದು, ನಿಸ್ಸಹಾಯಕರ ಸೇವೆ ಆಗಿರ್ಬೋದು, ಬಡಬಗ್ಗರಿಗೆ ನಾವು ನೀಡುವ ಅನ್ನದಾನ ಆಗಿರ್ಬೋದು, ಪ್ರಾಣಿ ಪಕ್ಷಿಗಳಿಗೆ ನೀರು ಆಹಾರ ಕೊಡೋದಾಗಿರ್ಬೋದು, ಯಾವುದೇ ಆಗಲಿ ಎಲ್ಲವೂ ಬಾಬಾರವರ ಉಪದೇಶಗಳಂತೆ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ಸಾಕ್ತಾ ಇದ್ವಿ ಅಂದರೆ ಖಂಡಿತ ಇದು ಯಾವ ಸೇವೆಯೂ ವ್ಯರ್ಥ ಆಗೋದಿಲ್ಲ. ಒಂದು ಫಲದ ರೂಪದಲ್ಲಿ ಖಂಡಿತವಾಗಿಯೂ ಸಮಯಕ್ಕೆ ಸರಿಯಾಗಿ ಇದು ನಮಗೆ ಖಂಡಿತವಾಗಿಯೂ ಪುಣ್ಯದ ರೂಪದಲ್ಲಿ ಸಿಕ್ಕೇ ಸಿಗುತ್ತೆ, ಸಹಾಯ ಮಾಡೇ ಮಾಡುತ್ತೆ. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಖಂಡಿತವಾಗಿಯೂ ರಕ್ಷಣೆ ಮಾಡುತ್ತೆ. ಹಾಗೆ ಕಷ್ಟ ಕಾಲದಲ್ಲಿ ಸಮಸ್ಯೆಯ ಸುಳಿಗೆ ಸಿಕ್ಕಾಗ ಕರ್ಮಕ್ಕನುಸಾರವಾಗಿ ಅಂತಹ ಸಮಯದಲ್ಲಿ ದಿವ್ಯ ಪ್ರಭೆಯಾಗಿ ನಮಗೆ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ರಕ್ಷಣೆ ಕೂಡ ನೀಡುತ್ತೆ ಸ್ನೇಹಿತರೆ. ಈ ವರ್ಷ ನೆನ್ಪಿಟ್ಕೊಳ್ಳಿ, ಮುಂದಿನ ವರ್ಷ ಫೆಬ್ರವರಿ 13ನೇ ತಾರೀಕು ಪ್ರತಿ ವರ್ಷ ಶಿರಡಿಯಲ್ಲಿ ಪರಿಕ್ರಮಣದ ಸೇವೆ ನಡೆಯುತ್ತೆ ಅಂತೇಳಿ. ಈ ಸೇವೆಯಲ್ಲಿ ನಾವು ಕೂಡ ಮುಂದಿನ ವರ್ಷನಾದರೂ ಎಲ್ಲರೂ ಭಾಗಿಯಾಗೋಣ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ. ಹೇಗೆ ನಾವು ಹಬ್ಬದ ದಿನ ಒಂದು ರಂಗೋಲಿಯನ್ನು ಹಾಕಿ ಆ ರಂಗೋಲಿಯನ್ನು ಬಣ್ಣ ಬಣ್ಣಗಳಿಂದ ತುಂಬಿಸ್ತೀವಿ, ನೋಡಿ ಆನಂದಿಸ್ತೀವಲ್ವ, ಅದೇ ರೀತಿ ಶಿರಡಿಯಲ್ಲಿ ಫೆಬ್ರವರಿ 13ನೇ ತಾರೀಕು ಜನ ಸೇರಿದ್ರು ಸ್ನೇಹಿತರೆ. ಭಿನ್ನ ಭಿನ್ನ ರಾಜ್ಯಗಳಿಂದ ಬಣ್ಣದ ರೂಪದಲ್ಲಿ ಎಲ್ಲರೂ ಏಕತಾ ಭಾವದಿಂದ ಸೇರಿದರು. ಯಾವುದೇ ರೀತಿ ತಾರತಮ್ಯ ಇಲ್ಲ. ಬಡವ, ಬಲ್ಲಿದ, ಶ್ರೀಮಂತ ಅನ್ನುವ ತಾರತಮ್ಯ ಇಲ್ಲ. ಜಾತಿ ಭೇದವೂ ಇಲ್ಲ ಸ್ನೇಹಿತರೆ. ಬಡವ, ಬಲ್ಲಿದ ಯಾರೇ ಆಗಲಿ, ಭಿಕ್ಷುಕನೂ ಆಗಿರ್ಬೋದು, ರಾಜನೂ ಆಗಿರ್ಬೋದು, ಅಲ್ಲಿ ಒಂದೇ ಸಮ. ಎಲ್ಲರೂ ಕೂಡ ಒಂದು ಸುಂದರವಾದ ರಂಗೋಲಿಗೆ ಬಣ್ಣ ತುಂಬಿದರೆ ಹೇಗೆ ಆ ಬಣ್ಣಗಳು ನೋಡಲಿಕ್ಕೆ ಖುಷಿಯಾಗುತ್ತೋ ಅದೇ ರೀತಿ ರಂಗೋಲಿಯಲ್ಲಿ ತುಂಬಿರುವ ಬಣ್ಣಗಳಂತೆ ಎಲ್ಲ ರೀತಿಯ ಜನರು ಇಲ್ಲಿ ಬೆರ್ತಿದ್ರು ಸ್ನೇಹಿತರೆ. ಆ ಸಮಯದಲ್ಲಿ ಇದನ್ನು ವರ್ಣನೆ ಮಾಡಲಿಕ್ಕೆ ಅಸಾಧ್ಯ. ಯಾಕಂದರೆ ಆ ಕಣ್ಣುಗಳಲ್ಲೇ ತುಂಬಿಕೊಂಡಾಗೆ ಅದ್ರ ವರ್ಣನೆ ಏನು ಅಂತೇಳಿ ನಮ್ಗೆ ಅರ್ಥ ಆಗೋದು ಅಲ್ವಾ ಸ್ನೇಹಿತರೆ. ಕೆಲವು ಫೋಟೋಗಳನ್ನು ಕೂಡ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದೇ ಸಮಯದಲ್ಲಿ ಮುಂಬೈ ಸಾಯಿ ಭಕ್ತರಾದ ರಾಘವನ್ ನರ್ಸಾಲೆ ಎನ್ನುವವರು 5 ಲಕ್ಷ ಮೌಲ್ಯದ ಒಂದು ಬಂಗಾರದ ಕಿರೀಟವನ್ನು ಸಮರ್ಪಣೆ ಮಾಡಿದ್ದಾರೆ. ಆ ಕಿರೀಟದ ಫೋಟೋವನ್ನು ಕೂಡ ಇಲ್ಲಿ ಹಾಕಿದ್ದೀನಿ, ಅವರ ಫೋಟೋವನ್ನು ಕೂಡ ಇಲ್ಲಿ ನಾನು ಹಾಕಿದ್ದೀನಿ. ಹಾಗೆ ಜಮ್ಮು ಕಾಶ್ಮೀರದ ಸಾಯಿ ಭಕ್ತರಾದ ಶ್ರೀಮತಿ ಬಬಿತಾ ಟೀಕು ಪರಿವಾರದವರು ಕೂಡ 200 ಗ್ರಾಂ ಬಂಗಾರದ ಹಾರವನ್ನು ಬಾಬಾರವರಿಗೆ ಅವತ್ತಿನ ದಿನ ಸಮರ್ಪಣೆ ಮಾಡಿದ್ದಾರೆ ಸ್ನೇಹಿತರೆ. 13,30,30,000 ರೂಪಾಯಿಯ ಮೌಲ್ಯದ ಬಂಗಾರದ ಹಾರವನ್ನು ಬಾಬಾರವರಿಗೆ ಸಮರ್ಪಣೆ ಮಾಡಿದ್ದಾರೆ. 25ನೇ ಇಸ್ವಿಯಲ್ಲಿ ಬಾಬಾರವರ ದರ್ಶನ 25ನೇ ಇಸ್ವಿಯಲ್ಲಿ ಬಾಬಾರವರ ದರ್ಶನವನ್ನು ಗಣ್ಯಾತಿ ಗಣ್ಯ ವ್ಯಕ್ತಿಗಳಾದಿಯಾಗಿ ಸಿನಿಮಾ ಆ್ಯಕ್ಟ್ರೆಸ್ ಆಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಈ ಜನವರಿಯಿಂದ ಈ ಫೆಬ್ರವರಿಯವರೆಗೂ ಸಾಕಷ್ಟು ಸಂಖ್ಯೆಯಲ್ಲಿ ಬಾಬಾರವರ ದರ್ಶನವನ್ನು ಪಡ್ಕೊಂಡು ಅವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಸ್ನೇಹಿತರೆ. ಖಂಡಿತ ನಮಗೆ ಯಾರಿಗೆಲ್ಲ ಹೋಗೋಕ್ಕಾಗಿಲ್ವೋ ಖಂಡಿತ ಬಾಬಾರವರು ನಮ್ಮ ಜೊತೆ ಇದ್ದಾರೆ. ಅಲ್ಲಿ ಹೋಗೇ ಬಾಬಾರವರ ಸೇವೆಯನ್ನು ಮಾಡಬೇಕು ಅಂತ ಇಲ್ಲ. ನಮ್ಮ ಮನಃಪೂರ್ವಕವಾಗಿ ನಮ್ಮ ಮನೆಯಲ್ಲೇ ಆ ಸೇವೆಯನ್ನು ಮಾಡಿದ್ರು ಕೂಡ ಬಾಬಾ ಇಲ್ಲಿಗೆ ಬಂದು ಆ ಸೇವೆಯನ್ನು ಸ್ವೀಕಾರ ಮಾಡ್ತಾರೆ, ಇಲ್ಲ ಅಂತಲ್ಲ. ನಮಗೂ ಕೂಡ ಆ ಪುಣ್ಯ ಭೂಮಿಯ ಸ್ಪರ್ಶ ಒಂದಲ್ಲ ಒಂದು ದಿನ ಮಾಡುವ ಯೋಗ್ಯತೆಯನ್ನು ಕರುಣಿಸ್ತಾರೆ. ತಮ್ಮ ದ್ವಾರಕಾಮಾಯಿಗೆ ಕರ್ಕೊಂಡು ಆ ದ್ವಾರಕಾಮಾಯಿಯಲ್ಲಿ ಕೂರಿಸ್ಕೊಂಡು ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೇಳುವಂತೆ ಮಾಡಿ ಆ ಸಮಸ್ಯೆಗಳಿಗೆ ಪರಿಹಾರವಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಖಂಡಿತವಾಗಿಯೂ ನಮ್ಮ ಜೀವನವನ್ನು ಉದ್ಧಾರ ಮಾಡ್ತಾರೆ, ನಮ್ಮನ್ನು ರಕ್ಷಣೆ ಮಾಡ್ತಾರೆ, ಹಾಗೆ ಮಾರ್ಗದರ್ಶನ ಮಾಡ್ತಾರೆ ಸ್ನೇಹಿತರೆ. ಪರಿಪೂರ್ಣವಾಗಿ ನಾವು ಅವರಲ್ಲಿ ಶರಣಾಗಬೇಕಷ್ಟೇ. ಅವರವರ ಭಾವ, ಅವರವರ ಭಕ್ತಿ, ಅವರವರ ಉದ್ಧಾರ, ಅವರವರ ಕೆಲಸ ಕಾರ್ಯಗಳು ಯಾವ ರೀತಿ ಆಗ್ತವೋ ಅದೇ ರೀತಿ ಬಾಬಾರವರ ಪಾದಗಳಿಗೆ ಒಂದು ವ್ಯವಹಾರವನ್ನು ಸಮರ್ಪಣೆ ಮಾಡಿ ಅವರು ಅದರಲ್ಲಿ ಉದ್ಧಾರ ಕಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಉದ್ಧಾರ ಕಂಡಿದ್ದಾರೆ ಅಂದರೆ ಅವರ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಂಪತ್ತು ಅನ್ನೋದು ತಾಂಡವ ಆಡ್ತಾ ಇದೆ ಗುರುವಿನ ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನದೊಂದಿಗೆ ನಡೀತಾ ಇರೋದಕ್ಕೆ. ಹಾಗಾಗಿ ಪ್ರತಿ ವರ್ಷ ಬರ್ತಾರೆ. ಅವರ ಕೈಲಾದ ಸೇವೆಯನ್ನು ಏನು ಕೊಡಬೇಕು ಅನಿಸುತ್ತೋ, ಅದು ಚಿನ್ನದ್ದಾಗಿರ್ಬೋದು, ಇಲ್ಲ ಒಂದು ಗುಲಾಬಿ ಹೂ ಆಗಿರ್ಬೋದು, ತುಳಸಿಯ ದಳ ಆಗಿರ್ಬೋದು, ಬಿಲ್ವ ಪತ್ರೆ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ಸೇವೆ ಆಗಿರ್ಬೋದು, ವಜ್ರದ ಸೇವೆ ಆಗಿರ್ಬೋದು, ಅವರಿಗೆ ಯಾವುದು ಕೊಡಬೇಕು ಅನಿಸುತ್ತೋ ಅದನ್ನು ಬಾಬಾರವರ ಶರಣದಲ್ಲಿ ಇಟ್ಟು ಹೋಗ್ತಾರೆ ಸ್ನೇಹಿತರೆ. ನಾವು ಬಾಬಾರವರನ್ನ ಪೂಜೆ ಮಾಡಲಿಕ್ಕೆ ಶುರು ಆದಮೇಲೆ ನಮ್ಮ ಜೀವನದಲ್ಲಾದ ಪರಿವರ್ತನೆಗಳಾಗಿರ್ಬೋದು, ಬದುಕಿನಲ್ಲಿ ನಮ್ಮ ಕೆಲಸದಲ್ಲಾಗಿರುವ ಏಳಿಗೆಯಿಂದ ನಾವು ಏನನ್ನು ಪಡ್ಕೊಳ್ತೀವೋ ಅದರಲ್ಲಿ ಒಂದು ಸಣ್ಣದಾಗಿ 1 ರೂಪಾಯಿನಾದರೂ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಬೇಕು. ಆ ಭಾವ ನಮ್ಮಲ್ಲಿರಬೇಕು ಸ್ನೇಹಿತರೆ.
₹1 ದಾನ ಧರ್ಮದಲ್ಲಿ ವಿನಿಯೋಗಿಸಬೇಕು. ಯಾಕಂದರೆ ನಾವು ದಾನ ಧರ್ಮದಲ್ಲಿ ವಿನಿಯೋಗಿಸಿದಾಗ ಅದು ನಮ್ಮ ಪುಣ್ಯವಾಗಿ ಪರಿವರ್ತನೆಗೊಂಡು ನಮಗೆ ಸಿಗುತ್ತೆ. ನಾವು ಸಂಪಾದನೆ ಮಾಡಿದಲ್ಲಿ ₹1 ನಾವು ಬಾಬಾರವರ ಮಂದಿರಕ್ಕೆ ಹೋದಾಗ ಕಾಣಿಕೆ ರೂಪದಲ್ಲಿ ಅದನ್ನು ಅರ್ಪಣೆ ಮಾಡಿದಾಗ ಅಲ್ಲಿ ಸಾವಿರಾರು ಜನರಿಗೆ ಅದು ಅನ್ನದಾನದ ರೂಪದಲ್ಲಿ ಸಿಗುತ್ತೆ ಅಲ್ವಾ. ಅಲ್ಲೂ ಕೂಡ ಅನೇಕ ರೀತಿಯಲ್ಲಿ ಬಡಬಗ್ಗರಿಗೆ ಸೇವೆ ಆಗಿರ್ಬೋದು, ಅನ್ನದಾನ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ಅದು ವಿನಿಯೋಗ ಆಗೇ ಆಗುತ್ತೆ. ಅಲ್ಲೂ ಕೂಡ ಸೇವೆ ಮಾಡ್ದಂಗಾಗತ್ತೆ. ನಾವಿರೋ ಜಾಗದಲ್ಲೂ ಕೂಡ ಬಡಬಗ್ಗರಿಗೆ ನಮ್ಮ ಕೈಲಾದ ಸೇವೆಯನ್ನು ಮಾಡ್ದಂಗಾಗತ್ತೆ. ನಾವು ಜೀವನದಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ಮನೋಭಾವದೊಂದಿಗೆ, ಸಾತ್ವಿಕ ಮನೋಭಾವದೊಂದಿಗೆ ಜಾಗೃತಗೊಳಿಸ್ಕೊಳ್ತಾ ಹೋಗ್ತೀವೋ ಅಷ್ಟೇ ಆ ಭಗವಂತನ ಅನುಗ್ರಹ ಆಶೀರ್ವಾದ, ಅಷ್ಟೇ ಆ ಗುರುವಿನ ಅನುಗ್ರಹ ಆಶೀರ್ವಾದ ನಮ್ಮ ಕುಟುಂಬದಲ್ಲಿ, ನಮ್ಮ ಮನದಲ್ಲಿ ತುಂಬ್ತಾ ಹೋಗುತ್ತೆ ಸ್ನೇಹಿತರೆ. ಅವರಿದ್ದ ಜಾಗದಲ್ಲಿ ಎಂದಿಗಾದರೂ ನರಳಾಟ ಇರುತ್ತಾ, ಯಾವುದಾದ್ರೂ ಕೊರತೆ ಇರುತ್ತಾ? ನಾವೇ ಯೋಚನೆ ಮಾಡಬೇಕಲ್ವ. ಅವರು ನಮ್ಮ ಮನೆಯಲ್ಲಿ ಇರಬೇಕು, ನಮ್ಮ ಮನದಲ್ಲಿ ಇರಬೇಕು ಅಂದರೆ ನಾವು ಅದೇ ರೀತಿಯ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಬೇಕಲ್ವ. ಆ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೆ ಲಕ್ಷಾಂತರ ರೂಪಾಯಿ ಹೂವು, ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬಾಬಾರವರಿಗೆ ಅಭಿಷೇಕ ಮಾಡಿಸ್ಬೇಕು, ಹೋಮ ಮಾಡಿಸ್ಬೇಕು, ಬಂಗಾರದ ಒಡವೆಯನ್ನೇ ತೊಡಿಸ್ಬೇಕು, ವಿವಿಧ ರೀತಿಯ ಹೂಗಳನ್ನು ತಂದು ಅಲಂಕಾರ ಮಾಡಬೇಕು, ವಿವಿಧ ರೀತಿಯ ಭಕ್ಷ್ಯಗಳನ್ನು ಅರ್ಪಣೆ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ. ದಿನನಿತ್ಯ ಅವರ ಸ್ಮರಣೆಯೊಂದಿಗೆ ನಮ್ಮ ದಿನವನ್ನು ಶುರು ಮಾಡಬೇಕು. ಹಾಗೆ ಒಳ್ಳೆಯ ಉದ್ದೇಶದೊಂದಿಗೆ ನಮ್ಮ ಜೀವನವನ್ನು ಸಾಗಿಸಬೇಕು. ಸದಾ ಸಂತೋಷವಾಗಿರಬೇಕು. ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಬೇಕು, ಒಳ್ಳೆಯದನ್ನೇ ಮಾಡಬೇಕು. ಕೈಲಾದಷ್ಟು ಮಟ್ಟಿಗೆ ₹1 ಪರವಾಗಿಲ್ಲ, ದಿನನಿತ್ಯ ಒಬ್ಬರಿಗೆ ಸಹಾಯದ ರೂಪದಲ್ಲಿ ನಾವು ಸಹಾಯ ಮಾಡಬೇಕು. ಅದು ಅನ್ನದ ರೀತಿಯಲ್ಲಿ ಆಗಿರ್ಬೋದು, ನೀರಿನ ರೀತಿಯಲ್ಲಿ ಆಗಿರ್ಬೋದು, ಯಾವುದೋ ರೀತಿಯಲ್ಲಿ ಒಂದು ಮುಷ್ಟಿ ಕಾಳನ್ನು ಪಕ್ಷಿಗಳಿಗೆ ಹಾಕೋ ರೀತಿಯಲ್ಲೇ ಹಾಕಿರ್ಬೋದು. ಇಲ್ಲ ಒಂದು ಗಿಡಕ್ಕೆ, ಒಣಗ್ತಾ ಇರುವ ಒಂದು ರೋಡ್ ಬದಿಯಲ್ಲಿರುವ ಒಂದು ಗಿಡಕ್ಕೆ ದಿನನಿತ್ಯ ನಮ್ಮ ಕೈಲಾದರೆ ಒಂದು ಬಾಟ್ಲು ನೀರನ್ನು ಹಾಕಿ ಆ ಗಿಡ ಚಿಗುರುವಂತೆ ಮಾಡೋ ಸೇವೆಯೇ ಆಗಿರ್ಬೋದು. ಇವೆಲ್ಲ ಸೇವೆಯಿಂದ ಖಂಡಿತ ಬಾಬಾ ಪ್ರಸನ್ನರಾಗ್ತಾರೆ. ಯಾಕಂದರೆ ಅವ್ರು ಮಾಡಿರೋ ಸೇವೆಗಳೇ ಇವಾಗಿದ್ದಾವೆ ಅಲ್ವಾ. ಅವ್ರು ಮಾಡಿರೋ ಸೇವೆಗಳೇ ಇವಾಗಿದ್ದಾವೆ. ಆ ಸೇವೆಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂದರೆ ಅವರ ರೂಪ ನಮ್ಮಲ್ಲಿ ಆವಿರ್ಭವಿಸ್ತಾರೆ. ಅವರ ರೂಪ ನಮ್ಮಲ್ಲಿ ಆವಿರ್ಭವಿಸ್ತು ಅಂದರೆ ನಮ್ಮಲ್ಲಿ ದಯೆ, ಕರುಣೆ, ಪ್ರೇಮ, ಅಂತಃಕರಣ ಉಂಟಾಗತ್ತೆ. ಇದರಿಂದ ನಮ್ಮ ಜೀವನದಲ್ಲಿ ಪುಣ್ಯ ವೃದ್ಧಿ ಆಗೋದ್ರ ಜೊತೆಗೆ ಮಾನವೀಯತೆ, ಮನುಷ್ಯತ್ವವನ್ನು ಒಳಗೊಂಡು ನಾವು ಜೀವನದಲ್ಲಿ ಒಂದು ಒಳ್ಳೆಯ ಜೀವನವನ್ನು, ವ್ಯಕ್ತಿತ್ವವನ್ನು ಪಡ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ. ಹಾಗಾದರೆ ನಾವು ನಾಳೆ ಯಾವ ರೀತಿಯ ಸೇವೆಯನ್ನು ಮಾಡಬೇಕು ಅಂದರೆ, ನೀವು ಬಾಬಾರವರ ಮಂದಿರಕ್ಕೆ ಹೋಗ್ತೀರಿ ಅಂದರೆ ನಾಳೆ ನೀವು 11 ಸುತ್ತನ್ನು ಬಾಬಾರವರ ಸುತ್ತ ಪರಿಕ್ರಮಣ ಮಾಡಬೇಕು. ಆ ಮಂದಿರದಲ್ಲಿ ಬಾಬಾರವರನ್ನ ಸುತ್ತಲಿಕ್ಕೆ ಅವಕಾಶ ಇದೆ ಅಂದರೆ ಸುತ್ರಿ, ಇಲ್ಲ ಅಂದರೆ ಹೊರಗಡೆಯಿಂದ ಬಾಬಾರವರ ಮಂದಿರ ಸುತ್ತಲಿಕ್ಕೆ ಅವಕಾಶ ಐತೆ ಅಂದರೆ 11 ಬಾರಿ ಸುತ್ರಿ. ಇಲ್ಲ ಅಂದರೆ ಆ ರೀತಿ ಅವಕಾಶ ಇಲ್ಲ ಅಂದರೆ ನಿಮ್ಮನ್ನೇ ನೀವು 11 ಬಾರಿ ಸುತ್ತಿ ಬಾಬಾರವರಿಗೆ ನಮಸ್ಕಾರ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಹೃದಯದಲ್ಲಿ ಅವರು ವಿರಾಜಮಾನರಾಗಿದ್ದಾರಲ್ವ. ನಮ್ಮ ಹೃದಯದಲ್ಲಿ ಅವರಿದ್ದಾರೆ ಅಂದರೆ ನಮ್ಮನ್ನು ಸುತ್ತ ಹಾಕ್ಕೊಂಡ್ರೂ ಕೂಡ ನಾವು ಅವರನ್ನೇ ಸುತ್ತ ಹಾಕ್ದಂಗೆ ಆಗುತ್ತೆ. ನಮ್ಮ ಆತ್ಮದ ವಾಸವೇ ಅವರಾಗಿದ್ದಾರೆ ಅಲ್ವಾ. ಈ ರೀತಿ ಸೇವೆಯನ್ನು ನೀವು ನಾಳೆ ಖಂಡಿತವಾಗಿಯೂ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಈ ಸೇವೆಯನ್ನು ನೀವು ಇವತ್ತಿನಿಂದ, ಈ ಗುರುವಾರದಿಂದ ಮುಂದಿನ ಫೆಬ್ರವರಿ 13ನೇ ತಾರೀಕು ಬರುತ್ತಲ್ಲ, ಮುಂದಿನ ವರ್ಷ 26ನೇ ವರ್ಷಕ್ಕೆ ನಾವು ಕಾಲಿಡ್ತೀವಲ್ವ, ಆ ಫೆಬ್ರವರಿ ಬರೋವರೆಗೂ ಸಂಕಲ್ಪದ ರೀತಿಯಲ್ಲಿ ಯಾವುದಾದ್ರೂ ಒಂದು ಉದ್ದೇಶ, ಬಹಳ ದೊಡ್ಡ ಉದ್ದೇಶ, ಬಹಳ ದೊಡ್ಡ ಕನಸು, ಏನು IAS ಆಫೀಸರ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಕಂಪ್ನಿಯನ್ನು ಓಪನ್ ಮಾಡಿ ಅದರಲ್ಲಿ ಒಂದು ಒಳ್ಳೆಯ ಏಳ್ಗತಿಯನ್ನು ಪಡೆಯೋದಾಗಿರ್ಬೋದು, ಅದರಲ್ಲಿ ಯಾವುದೋ ರೀತಿಯ ಅಡೆತಡೆಗಳು ಬರಬಾರ್ದು ಅನ್ನೋ ಒಂದು ಸಂಕಲ್ಪದ ರೀತಿಯಲ್ಲಿ ಈ ಸೇವೆಯನ್ನು ನೀವು ಮಾಡ್ಬೋದು. ಇಲ್ಲ ವಿದ್ಯಾಭ್ಯಾಸದಲ್ಲಿ ಮುಂದಾಗಬೇಕು ಅನ್ನುವ ಸೇವೆ ಆಗಿರ್ಬೋದು, ಇಲ್ಲ ಮನೆಯಲ್ಲಿರುವ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ಳೋ ದೃಷ್ಟಿಯಿಂದ ಆಗಿರ್ಬೋದು, ಇಲ್ಲ ನಮ್ಮ ಮನೆಯವರು ಹಿಂಸೆ ಕೊಡ್ತಾರೆ, ಅತ್ತೆ ಮಾವ ಹಿಂಸೆ ಕೊಡ್ತಾರೆ, ಇವೆಲ್ಲ ರೀತಿಯಲ್ಲಿ, ಇಲ್ಲ ಯಾರೋ ನಮಗೆ ಏನೋ ಮಾಟ ಮಂತ್ರದ ಪ್ರಯೋಗ ಮಾಡಿದರೆ, ಒಂದಲ್ಲ ಒಂದು ರೀತಿ ಅಡೆತಡೆ ಉಂಟಾಗ್ತಿದೆ. ಇವೆಲ್ಲದರ ಪ್ರತೀಕವಾಗಿ ನೀವು ಬಾಬಾರವರಲ್ಲಿ ಸಂಕಲ್ಪ ಮಾಡಿಕೊಂಡು ನಾಳೆ ನೀವು ಹೋಗೋಕ್ಕಾಗಲ್ಲ ಮಂದಿರಕ್ಕೆ ಅಂದರೆ ನೀವು ಮನೆಯಲ್ಲೇ ಈ ಪರಿಕ್ರಮಣದ ಸೇವೆಯನ್ನು 1 ವರ್ಷಗಳ ಕಾಲ, ಇಲ್ಲಿಂದ ಈ ನಾಳೆ ಗುರುವಾರದಿಂದ ಮುಂದಿನ ವರ್ಷ 26ನೇ ಇಸ್ವಿ ಬರುತ್ತಲ್ಲ, ಫೆಬ್ರವರಿ 13ನೇ ತಾರೀಕು, ಅಲ್ಲಿಯವರೆಗೆ ಮಾಡ್ತೀನಿ ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಆ ಸಂಕಲ್ಪದ ರೀತಿಯಲ್ಲಿ ನೀವು ಈ ಸೇವೆಯನ್ನು ಮಾಡ್ಬೋದು ಸ್ನೇಹಿತರೆ. ಎಲ್ಲಿ ಬಾಬಾ ಇದ್ದಾರೆ ಅವರನ್ನು ಸುತ್ತು ನಾವು ಮಾಡ್ಕೊಳ್ಬೋದು, ಇಲ್ಲ ನಮ್ಮನ್ನೇ ಸುತ್ತಿ ನಾವು ಮಾಡ್ಕೊಳ್ಬೋದು ಅಂತಲೂ ಕೂಡ ಹೇಳಿದ್ದೀನಿ. ಮನೆಯಲ್ಲಿರೋರಿಗೆ, ಹೊರಗೆ ಹೋಗೋಕ್ಕಾಗಲ್ಲ ಅಂದವರಿಗೆ ಹೋಗೋಕ್ಕಾಗತ್ತೆ, ನಾವು ಬಾಬಾರವರ ಮಂದಿರಕ್ಕೆ ಹೋಗ್ತೀವಿ ಅಂದರೆ ಅಲ್ಲಿ ಕೂಡ ಈ ಸೇವೆಯನ್ನು ಮಾಡ್ಕೊಳ್ಬೇಕು ಹೇಗೆ ಅಂತ ತಿಳಿಸಿದ್ದೀನಿ. ನಾವು ಹೆಜ್ಜೆ ನಮಸ್ಕಾರ ಮಾಡ್ತೀವಿ ಅಂದರೆ ಖಂಡಿತವಾಗಿ ಹೆಜ್ಜೆ ನಮಸ್ಕಾರವನ್ನು ಕೂಡ ಅಲ್ಲಿ ಬಾಬಾರವರ ಸುತ್ತಲಿಕ್ಕೆ ಅವಕಾಶ ಇದೆ ಅಂದರೆ ಹೆಜ್ಜೆ ನಮಸ್ಕಾರವನ್ನು ನೀವು ಮಾಡ್ಕೊಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಒಂದೇ ಹೆಜ್ಜೆ ಇಟ್ಟಾಗ ಓಂ ಸಾಯಿನಾಥಾಯ ನಮಃ, ಓಂ ಸಾಯಿನಾಥಾಯ ನಮಃ, ಓಂ ಸಾಯಿನಾಥಾಯ ನಮಃ ಅಂತ ಈ ರೀತಿನಾದರೂ ಹೇಳ್ಕೊಳ್ಬೋದು. ಇಲ್ಲ ಅಂದರೆ ಒಂದು ಬೀಜಾಕ್ಷರ ಮಂತ್ರ ಹೇಳಿದ್ದೀನಲ್ಲ ಬಾಬಾರವ್ರದ್ದು, ಶಾರ್ಟ್ಸ್ ವಿಡಿಯೋದಲ್ಲೂ ಸಿಗುತ್ತೆ. ಇಲ್ಲ ಅಂದರೆ ನಾವು ಅದ್ರ ಬಗ್ಗೆನೇ ಒಂದು ವಿಡಿಯೋನ ಮಾಡಿದ್ದೀನಿ ತುಂಬ ಹಿಂದೆ, ಅದರಲ್ಲಿ ನಾನು ಹೇಳಿದ್ದೀನಿ ಸ್ನೇಹಿತರೆ. ನಾನು ಹಿಂದೆ ಬೀಜಾಕ್ಷರ ಮಂತ್ರವನ್ನು ಹೇಳ್ಕೊಟ್ಟಿದ್ದೀನಿ ಬಾಬಾರವ್ರದ್ದು, ಆ ಇಂದ ಲಾವರಿಗೂ ಆ ಮಂತ್ರವನ್ನು ಹೇಳ್ಕೊಳ್ಬೋದು. ಹೆಜ್ಜೆ ಒಂದು ಹೆಜ್ಜೆ ಇಟ್ಕೊಂಡ್ರೆ ಆ ಇಂದ ಶುರು ಮಾಡಿ ಲಾವರಿಗೂ ಮುಗಿಸ್ಬೇಕು. ಈ ರೀತಿಯಾಗಿ ಹೆಜ್ಜೆ ನಮಸ್ಕಾರವನ್ನು ನಾವು ಮಾಡ್ಕೊಳ್ಬೋದು ಸ್ನೇಹಿತರೆ. ಅತ್ರಿ ಸುಪುತ್ರ ಸಾಯಿನಾಥ, ಆಶ್ರಿತ ರಕ್ಷಕ ಸಾಯಿನಾಥ, ಇಂದಿವರಾಕ್ಷ ಸಾಯಿನಾಥ, ಈಶಿತವ್ಯ ಸಾಯಿನಾಥ, ಉದಾತ್ತ ಹೃದಯ ಸಾಯಿನಾಥ, ಊರ್ಜಿತ ನಾಮ ಸಾಯಿನಾಥ, ಮೋಚಕ ಸಾಯಿನಾಥ, ವಿನಾಶಕ ಸಾಯಿನಾಥ, ಏಕ ಧರ್ಮ ಬೋಧಿತ ಸಾಯಿನಾಥ, ಐಕ್ಯ ಮತ್ಯ ಶ್ರೀ ಸಾಯಿನಾಥ,
ಮತ್ತು ಬೋಧಿತ ಸಾಯಿನಾಥ, ಓಂಕಾರ ರೂಪ ಸಾಯಿನಾಥ ರೀತಿಯಾಗಿ ಎಲ್ಲವರೆಗೂ ಇದೆ. ನಾನು ಹಿಂದಿನ ವಿಡಿಯೋದಲ್ಲಿ ಅದನ್ನು ಹಾಕಿದ್ದೀನಿ. ವಿಡಿಯೋದಲ್ಲಿ ಚೆಕ್ ಮಾಡಿದರೆ ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಈ ರೀತಿ ನಾಮಜಪವನ್ನು ಕೂಡ ಹೇಳ್ಕೊಳ್ಬೋದು. ಇದು ಯಾವುದು ಮಾಡೋಕ್ಕಾಗಿಲ್ಲ ಅಂದರೆ ಓಂ ಸಾಯಿನಾಥ, ಶ್ರೀ ಸಾಯಿನಾಥ, ಓಂ ಶ್ರೀ ಸಾಯಿರಾಮ ಅಂತ ಹೇಳಿ ಈ ರೀತಿಯಾಗೂ ಹೆಜ್ಜೆ ಹೆಜ್ಜೆಗೂ ನಮಸ್ಕಾರ ಮಾಡ್ಕೊಳ್ತಾ ಅವರ ನಾಮವನ್ನು ಸ್ಮರಣೆ ಮಾಡ್ತಾ ನೀವು ಈ ಪರಿಕ್ರಮಣದ ಸೇವೆಯನ್ನು ಸಂಕಲ್ಪವನ್ನು ಮಾಡಿಕೊಂಡು ನೀವು ಇಲ್ಲಿಂದ ಈ ಫೆಬ್ರವರಿ ತಿಂಗಳಿಂದ ಮುಂದಿನ ವರ್ಷ 2026ನೇ ಇಸ್ವಿ ಫೆಬ್ರವರಿ 13ನೇ ತಾರೀಕುವರೆಗೂ ಈ ರೀತಿ ಸಂಕಲ್ಪ ಮಾಡಿಕೊಂಡು ಸೇವೆಯನ್ನು ಮುಂದುವರಿಸಿ. ಖಂಡಿತ ಒಳ್ಳೆಯದಾಗತ್ತೆ. ಈ ಪರಿಕ್ರಮಣದ ಸೇವೆಯನ್ನು ಒಂದು ಒಳ್ಳೆಯ ಉದ್ದೇಶಕ್ಕೆ, ಯಾವುದೋ ಒಂದು ಮಹತ್ತರವಾದ ಸಾಧನೆಯ ಉದ್ದೇಶವನ್ನು ಮನಸ್ಸಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ಈ ಪರಿಕ್ರಮಣದ ಸೇವೆಯನ್ನು ನಾನು ಮಾಡ್ತೀನಿ ಅಂತೇಳಿ ಒಂದು ಸಂಕಲ್ಪವನ್ನು ದೃಢ ಮನಸ್ಸಿನಿಂದ ಮಾಡ್ಕೊಳ್ಳಿ ಸ್ನೇಹಿತರೆ. ಖಂಡಿತ ಬಾಬಾರವರ ಅನುಗ್ರಹ ಆಶೀರ್ವಾದ ಸಿಗುತ್ತೆ. ಹಣ ಖರ್ಚು ಮಾಡಿದ್ರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಭಗವಂತನಲ್ಲಿ, ಆ ಗುರುವಿನಲ್ಲಿ ನಮ್ಮನ್ನು ನಾವು ಪರಿಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡು ಶರಣಾಗಿಸಿ ಈ ರೀತಿ ಸೇವೆಗಳನ್ನು ಮಾಡೋದ್ರಿಂದ ಕೂಡ ನಮ್ಮ ಮನಸ್ಸಿನಲ್ಲಿರುವ ದುಗುಡ ದುಮ್ಮಾನಗಳಾಗಿರ್ಬೋದು, ಒತ್ತಡ, ಮಾನಸಿಕ ಹಿಂಸೆ ಆಗಿರ್ಬೋದು, ಇಲ್ಲ ಚಂಚಲತೆ ಆಗಿರ್ಬೋದು, ಇಲ್ಲ ಯಾವುದೋ ರೀತಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮನಸ್ಥಿತಿ ಆಗಿರ್ಬೋದು, ಇವೆಲ್ಲದಕ್ಕೂ ಒಂದು ಪರಿವರ್ತನೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಒಟ್ಟಾರೆಯಾಗಿ ನಾವು 1 ವರ್ಷದ ಸೇವೆಯನ್ನು ಈ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂದರೆ ಅದು ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ. ಆ 1 ವರ್ಷ ನಮ್ಮ ಜೀವನದ ಸುವರ್ಣ ಕಾಲ ಅಂತಲೇ ಹೇಳ್ಬೋದು. ಇದೇ ರೀತಿ ನಾವು ವರ್ಷ ಪೂರ್ತಿಯಾಗಿ ಭಗವಂತನಿಗೆ, ಆ ಗುರುವಿಗೆ ಸಮರ್ಪಣೆ ಆಗ್ತಾ ಹೋದರೆ ಯಾವ ರೀತಿ ನಮ್ಮ ಜೀವನ ಒಂದು ಒಳ್ಳೆಯ ಭವಿಷ್ಯವನ್ನು ಕಾಣ್ಬೋದು ಅಂತೇಳಿ ನೀವೇ ಯೋಚನೆ ಮಾಡಿರಿ. ಆ 1 ವರ್ಷದಲ್ಲಿ ನಮ್ಮ ಜೀವನ ಯಾವ ರೀತಿ ಪರಿವರ್ತನೆ ಆಗತ್ತೆ ಅನ್ನೋದ್ರ ಮೇಲೆ ನೀವೇ ಸಾಕ್ಷಿಯಾಗಿ, ನೀವೇ ಉದಾಹರಣೆಯಾಗಿ ಆ ಅನುಭವವನ್ನು ಅನುಭವಿಸ್ತೀರ ಸ್ನೇಹಿತರೆ. ಅಷ್ಟೊಂದು ಬಾಬಾ ನಿಮ್ಮ ಜೊತೆಗಿದ್ದು ಎಲ್ಲ ರೀತಿಯಲ್ಲೂ ನಿಮ್ಮ ಕನಸುಗಳನ್ನು, ಇಚ್ಛೆಗಳನ್ನು ಈಡೇರಿಸೋದ್ರ ಜೊತೆಗೆ ನಿಮ್ಮ ಪರಿಪೂರ್ಣವಾದ ನಿಮ್ಮ ಕುಟುಂಬದ ಭಾರ ಆಗಿರ್ಬೋದು, ನಿಮ್ಮ ಭಾರವಾಗಿರ್ಬೋದು ಭರಿಸ್ತಾರೆ ಸ್ನೇಹಿತರೆ. ಹೆಜ್ಜೆ ಹೆಜ್ಜೆಗೂ ನಿಮಗೆ ಮಾರ್ಗದರ್ಶನ ಮಾಡೋದ್ರ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ನಿಮಗೆ ರಕ್ಷಣೆ ನೀಡ್ತಾರೆ. ಆ ಪ್ರೇಮಮಯಿ, ಆ ಕರುಣಾಮಯಿ, ಆ ದಯಾಮಯಿ ಸಾಯಿ ಸ್ನೇಹಿತರೆ. ನಾನು ಹೇಳಿರುವ ವಿಚಾರ ನಿಮಗೆ ಸರಿ ಅನಿಸುತ್ತೆ. ಈ ರೀತಿ ಸೇವೆಯನ್ನು ನಮ್ಮನ್ನು ನಾವು ಶರಣಾಗಿಸ್ಕೊಂಡು ಪರಿಪೂರ್ಣವಾದ ರೀತಿಯಲ್ಲಿ ಅವರ ಉಪದೇಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಕರ್ಮಗಳನ್ನು ಮಾಡ್ತಾ ಸಾಗಿದರೆ ಖಂಡಿತವಾಗಿಯೂ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ನಾವು ಜೀವನದಲ್ಲಿ ಅಂದ್ಕೊಂಡಿರೋ ಎಲ್ಲ ಕನಸುಗಳು, ಇಚ್ಛೆಗಳು ಈಡೇರ್ತವೆ ಅನ್ನುವ ನಂಬಿಕೆ ನಿಮ್ಮಲ್ಲಿ ದೃಢವಾಗಿದ್ದರೆ ಖಂಡಿತವಾಗಿಯೂ ಈ ಸೇವೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಬಾ ಎಂದಿಗೂ ನಿಮ್ಮ ಕೈಯನ್ನು ಬಿಡೋದಿಲ್ಲ. ಒಂದು ಸಾರಿ ಅವರು ನಮ್ಮ ಜೀವನದಲ್ಲಿ ಯಾರದ್ದೋ ಮೂಲಕ ಆಗಿರ್ಬೋದು, ಹೇಗೋ ಆಗಿರ್ಬೋದು ಬಂದಿದ್ದಾರೆ ಅಂದರೆ ಅದು ಕಾರಣ ಇಲ್ಲದೆ ಬಂದಿಲ್ಲ. ಖಂಡಿತ ನಮ್ಮ ಉದ್ಧಾರಕ್ಕೋಸ್ಕರನೇ ಬಂದಿದ್ದಾರೆ. ಅವರ ಬಂದ ಸಮಯವನ್ನು ನಾವು ಸ್ವಾಗತ ಮಾಡಬೇಕು, ಅವರನ್ನು ನಾವು ಒಪ್ಕೊಳ್ಬೇಕು. ಅದೇ ರೀತಿ ಅವರ ಪಾದಗಳಲ್ಲಿ ಸಮರ್ಪಣೆಯಾಗಿ ಅವರಿಗೆ ನಾವು ಸೇವೆಯನ್ನು ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಅದ್ಭುತ ಪರಿವರ್ತನೆಗಳಾಗ್ತವೆ ಸ್ನೇಹಿತರೆ. ಸುಮ್ಮನೆ ಬಂದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಜ್ರ ವೈಡೂರ್ಯಗಳನ್ನು ಬಾಬಾರವರಿಗೆ ಅರ್ಪಣೆ ಮಾಡೋದಿಲ್ಲ. ಅದಕ್ಕಿಂತ ಹೆಚ್ಚಿನ ಲಾಭವನ್ನು ಬಾಬಾ ಅವರಿಗೆ ಕೊಟ್ಟಾಗಲೇ ತಾನೇ ಆ ಯಶಸ್ಸನ್ನು, ಆ ಗೆಲುವನ್ನು, ಆ ಸಾಧನೆಯನ್ನು ಅವ್ರಿಗೆ ಮಾಡಲಿಕ್ಕೆ ಆಶೀರ್ವಾದ ಮಾಡಿದ್ದಕ್ಕೆ ತಾನೇ ಅದಕ್ಕೆ ಕೃತಜ್ಞತಾ ಭಾವದಿಂದ ಅವರು ಇದನ್ನು ತಂದು ಸಲ್ಲಿಸ್ತಾ ಇರೋದು. ಯೋಚನೆ ಮಾಡಿರಿ ಅಲ್ವಾ. ನಾವು ಒಂದು ತುಳಸಿಯನ್ನು ಸಮರ್ಪಣೆ ಮಾಡೋಣ, ಅಷ್ಟೆಲ್ಲ ಯೋಗ್ಯತೆ ನಮಗಿಲ್ಲ, ನಾವು ಬಡವರಾಗಿದ್ದೀವಿ ಇಲ್ಲ ಅಂತಲ್ಲ. ಬಾಬಾರವರ ಪಾದಗಳಿಗೆ ಒಂದು ನಂಬಿಕೆ ಇಟ್ಟು ಒಂದು ತುಳಸಿಯನ್ನು ಅರ್ಪಣೆ ಮಾಡದೇ ಇರೋಷ್ಟು ಬಡವರಂತೂ ನಾವಲ್ಲ ಅಲ್ವಾ ಸ್ನೇಹಿತರೆ. ಒಳ್ಳೆಯ ಸೇವೆಯನ್ನು ಪ್ರಾಣಿ ಪಕ್ಷಿಗಳಿಗೆ ನಮ್ಮ ಕೈಲಾದ ₹1 ಇಲ್ಲ ಅಂದರೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಲಾರದಷ್ಟು ಬಡವರೇನು ನಾವಲ್ಲ ಅಲ್ವಾ. ಆ ರೀತಿಯ ಸೇವೆಯನ್ನು ಮಾಡಿದರೂ ಕೂಡ ಬಾಬಾ ಖಂಡಿತವಾಗಿ ಪ್ರಸನ್ನರಾಗ್ತಾರೆ. ನಮ್ಮ ಜೊತೆ ಸದಾ ನಿಂತು ನಮ್ಮ ಮನವನ್ನು, ನಮ್ಮ ಮನೆಯನ್ನು, ಬದುಕನ್ನು ಬೆಳಗ್ತಾರೆ ಸ್ನೇಹಿತರೆ. ನಂಬಿಕೆ ಇಟ್ಕೊಂಡು ಈ ಸೇವೆಯನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ನೀವು ಏನು ಅಂದ್ಕೊಂಡಿದ್ರೋ ಆ ಕನಸುಗಳೆಲ್ಲವೂ ಮುಂದಿನ ವರ್ಷ ಫೆಬ್ರವರಿ ಅನ್ನೋದಕ್ಕೆ ಈಡೇರ್ತವೆ. ವರ್ಷ 26ನೇ ಇಸ್ವಿ 13ನೇ ತಾರೀಕು ಫೆಬ್ರವರಿ ಒಳಗೆ ಈಡೇರ್ತವೆ ಸ್ನೇಹಿತರೆ. ಪರಿಪೂರ್ಣವಾದ ನಂಬಿಕೆಯೊಂದಿಗೆ ಬಾಬಾರವರಲ್ಲಿ ಶರಣಾಗ್ರಿ. ಅನೇಕ ರೀತಿಯ ಪರಿಹಾರಗಳನ್ನು ಹೇಳಿದ್ದೀನಿ. ಪ್ರತಿಯೊಂದು ಪರಿಹಾರ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ. ಖಂಡಿತವಾಗಿಯೂ ಮಾಡಿಕೊಡ್ರಿ, ನಂಬಿಕೆ ಇಟ್ಟು ಅದರದ್ದೇ ಆದ ಫಲ ಖಂಡಿತವಾಗಿಯೂ ಸಿಗುತ್ತೆ. ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.